ರೆಡಿನಾ ನೋಡೋಕೆ? ಕಿಟಕಿಯಿಂದ ಎಲ್ಲ ಹೆಂಗಸರು ನಿಂತ್ಕೊಂಡು ನೋಡ್ತಾ ಇದ್ರು. ಇವಾಗ ನೋಡ್ತಾ ಇರೋದು ನೀವು ಪ್ಯಾಲೆಂಕ್ವಿನ್ ಮಹಾದೂಲ್. ಸೊ ಇದು ಮಹಾರಾಜ ಅಭಯ್ ಸಿಂಗ್ ಅವರು ತಂದಿದ್ದಂತೆ. ದಿಸ್ ಇಸ್ ದಿ ಆ್ಯಕ್ಚುಲ್ ವ್ಯೂ ಆಫ್ ಶೀಶ್ ಮಹಲ್. ನೋಡಿ, ಕನ್ನಡದ ಬೇಕು. ಇದೇ ಎಂಟ್ರೆನ್ಸು ಮೆಹರಾಂಗರ್ ಫೋರ್ಟು. ಟೇಕದು ಇಲ್ಲೇ ಟಿಕೆಟ್ ತೊಗೋಬೇಕು. ಮೆಹರಾನ್ಗಢ್ ಸಂಗ್ರಹಾಲಯ ನೋಡಿ. ದೇ ಮೇಡ್ ಇಟ್ ವೆರಿ ಸಿಂಪಲ್. ಜೋಧ್ಪುರ್ ಫೋರ್ಟ್ ಎಲಿವೇಟರ್ ಅಂತ ಇದೆ. ತುಂಬ ಬಿಸಿಲಿದೆ, ಹಾಗಾಗಿ ಇದನ್ನೇ ಎಲಿವೇಟರ್ನ ಯೂಸ್ ಮಾಡಿಕೊಂಡು ಹೋಗ್ತೀವಿ. ನೋಡಿ ಸ್ನೇಹಿತರೆ, ಜಾಮ್ ಪ್ಯಾಕ್ಟ್ ಬಾಯ್ಸ್ ಎಲ್ಲ. ಆಮೇಲೆ ನಮ್ಮ ಜೊತೆ ಭಾಯ್ ಸಾಬ್ ಇದ್ದಾರೆ. ಖುಲ್ಜಾ ಸಿಮ್ ಸಿಮ್. ಓ ಇಸ್ ಥರ ಹೇ. ನಾನು ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಗುರು ನೀವು? ನೋಡಿ ಸ್ನೇಹಿತರೆ, ಟೆರೆಸ್ಗೆ ಬಂದಿದ್ದೀವಿ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ. ನಿಮಗೊಂದು ಆಸಮ್ ದೃಶ್ಯ ತೋರಿಸ್ತೀನಿ. ದಿಸ್ ಈಸ್ ಕಾಲ್ಡ್ ಆಸ್ ಬ್ಲೂ ಸಿಟಿ. ಜೋಧ್ಪುರ್ ಅನ್ನೋದು ಬ್ಲೂ ಸಿಟಿ, ಜೈಪುರ್ ಅನ್ನೋದು ಪಿಂಕ್ ಸಿಟಿ, ಉದಯ್ಪುರ್ ಅನ್ನೋದು ಲೇಕ್ ಸಿಟಿ ಅಥವಾ ವೈಟ್ ಸಿಟಿ ಅಂತಾರೆ. ಬ್ಲೂ ಸಿಟಿ ಅನ್ನೋದು ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗ್ತದೆ ನೋಡಿ. ದಟ್ ಈಸ್ ದ ಓಲ್ಡ್ ಟೌನ್ ಅಲ್ಲಿರೋದು. ಸೊ ಆಲ್ ಆಫ್ ದಿಸ್ ಇಸ್ ಓಲ್ಡ್ ಟೌನ್. ಎಲ್ಲ ಮನೆಗಳು ಯೂನಿಫಾರ್ಮ್ ಆಗಿ ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲೂ ಇಂದ ಮಾಡ್ತಾರೆ. ರಾತ್ರಿ ಹೊತ್ತಂತೂ ಏನು ಸಕ್ಕತ್ತಾಗಿ ಕಾಣುತ್ತೆ ಅಂದರೆ ಏರಿಯಾದಿಂದ ಎಲ್ಲ ಲೈಟ್ ಹಾಕಿ ಆ ಬ್ಲೂ ಎದ್ದು ಕಾಣುತ್ತೆ ರಾತ್ರಿ. ಇಟ್ಸ್ ಅ ಟ್ರೀಟ್ ಟು ದಿ ಐಸ್. ಇಟ್ಸ್ ಅ ಪಾರ್ಟ್ ಆಫ್ ದ ಫೋರ್ಟ್. ಮುಂದೆ ತೋರಿಸೋದು ಇನ್ನೊಂದು ವ್ಯೂ ತೋರಿಸ್ತೀನಿ ನಿಮಗೆ. another version of the blue city. ಇಲ್ಲಿಂದ ಬಹಳ ಚೆನ್ನಾಗಿ ಕಾಣುತ್ತೆ. ರೆಡಿನಾ ನೋಡೋಕೆ? ಈಗ ದ ಫಸ್ಟ್ ಪಾಯಿಂಟ್ ಆಫ್ ಎಂಟ್ರೆನ್ಸ್ ಆನ್ ಟು ದ ಫೋರ್ಟ್ ಆಯ್ತಲ್ಲ. ಆರ್ಕಿಟೆಕ್ಚರ್ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ನಾಟ್ ಅ ಪೇಂಟಿಂಗ್, ದಿಸ್ ಈಸ್ ಕಾರ್ವಿಂಗ್ಸ್. ಇದು ಕೋಟ್ಯಾರ್ಡ್ ಅಂತಾರೆ. ಇದು ರೆಡ್ ಸ್ಟ್ಯಾಂಡಿಂದ ಕಾರ್ವಿಂಗ್ ಮಾಡಿರೋದು. ಸೊ ಇಲ್ಲಿಂದು ದೃಶ್ಯ ಇದೆ ನೋಡಿ. ಬೇಸಿಕ್ಲಿ ವಾಟ್ ದಿಸ್ ಡಿಪಿಕ್ಸ್ ಅಂದರೆ, ಮೇಲ್ಗಡೆಯಿಂದ ನೋಡಿ ಅಲ್ಲಿ ಕಿಟಕಿಗಳಿದೆ ಸುತ್ತಲೂ.
ಇಲ್ಲಿದೆ, ಮತ್ತು ಅಲ್ಲೂ ಇದೆ ಕಿಟಕಿಗಳು. ಸೊ ಕಿಟಕಿಯಿಂದ ಎಲ್ಲ ಹೆಂಗಸರು ನಿಂತ್ಕೊಂಡು ನೋಡ್ತಾಯಿದ್ರು ಒಂದು ಸ್ಕ್ರೀನ್ ಮೂಲಕ. ಓಕೆ, ಸೊ ಇದಕ್ಕೆ ಶೃಂಗಾರ್ ಚೌಕ್ ಅಂತ ಹೇಳ್ತಾರೆ. ಸೊ ಇದೇನೆಂದರೆ, ಇದನ್ನು ಯೂಸ್ ಮಾಡೋದು ಹೊಸ ರಾಜರು ಅಪಾಯಿಂಟ್ ಆದಾಗ ಇದು ಇಲ್ಲೇ ನಡೀತಿತ್ತಂತೆ. ಈಗ ಸ್ವಲ್ಪ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಏನೇನು ವಾರ್ಫೇರ್ ಆಗಿರ್ಬೋದು ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಎಲಿಫೆಂಟ್ ಹೌಡ ಅಂತಾರೆ. ಆನೆ ಮೇಲೆ ಇದನ್ನು ಕೂರಿಸಿ ಸವಾರಿ ಮಾಡುವಂತಹ ಇದು ವುಡನ್ ಫ್ರೇಮ್, ಸಿಲ್ವರ್ ಪಾಲಿಶಿಂದ ಮಾಡಿರೋವಂಥ ಫಾಯಿಲ್ ಇದು. ಸೊ ಇದನ್ನು ಹೇಗೆ ಅಂದರೆ ಕ್ರೀಪರ್ಸು ಮತ್ತು ಫ್ಲವರ್ಸ್ ಅಂದರೆ ಹೂಗಳ ಜೊತೆ ಇದನ್ನೆಲ್ಲ ಡೆಕೋರೇಟ್ ಮಾಡೋರುತ್ತೆ. ಇದು ನೋಡಿ, ಇದು ಇನ್ನೊಂಥರ ಹೌಡ ಇರೋದು, ಇನ್ನೊಂದು ಹೌಡ. ಈಚ್ ಹೌಡ ಹ್ಯಾಸ್ ಅ ಡಿಫ್ರೆಂಟ್ ಸಿಗ್ನಿಫಿಕೆನ್ಸ್. ಇದ್ರದ್ದೇನೆಂದರೆ, ಆ್ಯಸ್ ಅ ಮಾರ್ಕ್ ಆಫ್ ಸ್ಪೆಷಲ್ ಆನರ್ ಈ ಎಲಿಫೆಂಟ್ ಸೀಟನ್ನು ಮಹಾರಾಜ ಜಸ್ವಂತ್ ಸಿಂಗ್ ಅವ್ರಿಗೆ ಕೊಟ್ಟಿದ್ದು 16ನೇ ಸೆಂಚುರಿಲಿ, 1657ರಲ್ಲಿ. ಯಾರು ಕೊಟ್ಟಿದ್ದು? ಶಹಜಹಾನ್. ಸೊ ಇದು ಅಷ್ಟೇ, ಇಟ್ಸ್ ಅ ವುಡನ್ ಫ್ರೇಮ್, ಸಿಲ್ವರ್ ಶೀಟು ಆ್ಯಂಡ್ ತುಂಬ ಕಾರ್ವಿಂಗ್ಸ್ ಎಲ್ಲ ಇದೆ ನೋಡಿ ಹತ್ರದಿಂದ. ಇದೊಂಥರ ಮಿರರ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಡ. ಪಲ್ಕಿ ಖಾನ, ಇದಕ್ಕೆ ಪ್ಯಾಲೆಂಕ್ವಿನ್ ಅಂತಾರೆ. ಪ್ಯಾಲೆಂಕ್ವಿನ್ ಅಂದರೆ ಹೆಂಗಸರಿಗೆ ಇದನ್ನು ಇಟ್ಕೊಂಡು ಹೋಗ್ತಾ ಅಂತು ನಮಗಷ್ಟು ಅಪ್ ಅಂಟಿಲ್ ಮಿಡ್ ಆ್ಯಂಡ್ ಲೇಟ್ 20th ಸೆಂಚುರಿ ಅಂತ ಹೇಳ್ಬೋದು. ಸೊ ಚಿಕ್ಕ ಪ್ಯಾಲೆಂಕ್ವಿನ್ನ ದೋಲೀಸ್ ಆರ್ ದೋಲಾ ಅಂತ ಹೇಳೋರು. 8 ಜನ ಇದನ್ನು ಕ್ಯಾರಿ ಮಾಡಬೇಕಿತ್ತು. ಇದೆ ನೋಡಿ, ನೀವು ಕಾಮಿಕ್ ಬುಕ್ಸಲ್ಲೆಲ್ಲ ಓದಿರ್ತೀರಾ ಅಥವಾ ಕಾರ್ಟೂನೆಲ್ಲ ನೋಡಿರ್ತೀರಾ. ದಿಸ್ ಇಸ್ ಹೌ ಇಟ್ ವಾಸ್ ಯೂಸ್ಡ್. ಇದೇ ಒಂದು ಪೇಂಟಿಂಗ್ ಇದೆ ನೋಡಿ, ಹೇಗೆ ಕರ್ಕೊಂಡು ಹೋಗೋರು ಅಂತ. ನಾನು ಹೇಳಿದ್ನಲ್ಲ 8 ಜನ ಅಂತ ನೋಡಿ, ಇದು ಪೇಂಟಿಂಗ್ ಇದೆ ಆ್ಯಕ್ಚುಲಿ. ದಿಸ್ ಈಸ್ ಅನದರ್ ವಿಜುವಲ್ ರೆಪ್ರೆಸೆಂಟೇಷನ್. ಅಕೇಜ್ನಲ್ಲಿ ಗಂಡಸರು ಅಂದರೆ ಕೆಲವು ರಾಜಗಳು ಇದನ್ನು ಉಪಯೋಗಿಸ್ತಾಯಿದ್ರು. ಇದಕ್ಕೆ ಪಿಂಜ ಅಂತ ಹೇಳ್ತಾರೆ. ದಿಸ್ ಇಸ್ ಅನದರ್ ಎಲಿಗೆಂಟ್ ಲೇಡೀಸ್ ಪ್ಯಾಲೆಂಕ್ವಿನ್, ಅಗೇನ್ ಮೇಡ್ ಔಟ್ ಆಫ್ ವುಡನ್ ಫ್ರೇಮ್. ಗೊತ್ತಾಯ್ತಲ್ಲ ಇದೇನೆ ಅಂತ, ಪ್ಯಾಲೆಂಕ್ವಿನ್. ಇದಕ್ಕೆ ತಮ್ಜಾಮ್ ಅಂತ ಹೇಳ್ತಾರೆ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಗ್ರೇಸ್ಫುಲ್ ಪ್ಯಾಲೆಂಕ್ವಿನ್. ದಿಸ್ ಹ್ಯಾಸ್ ಅ ಲಾಡ್ ಆಫ್ ಯುರೋಪಿಯನ್ ಕಲ್ಚರ್ದು ಇನ್ಸ್ಪಿರೇಷನ್ ಇದೆ ಇನ್ ಟರ್ಮ್ಸ್ ಆಫ್ ಡಿಸೈನ್. ಸೊ ದಿಸ್ ಈಸ್ ನಾಟ್ ಅ ಅನ್ನೋನ್ ಫ್ಯಾಕ್ಟ್, ಐ ಆಮ್ ಶ್ಯೂರ್. ಬುಕ್ ಔಡಿಯೋರು ಇದರಲ್ಲಿ ಇದೇ ರಾಜರು ಯೂಸ್ ಮಾಡೋವಂಥದ್ದು ವಸ್ತು ಅಂತ ಇದು ಅಪ್ಯಾರೆಂಟ್ಲಿ. ಕೌಂಟರ್ ಸ್ಟ್ರೈಕ್ ನಾವು ಆಡ್ತಾ ಇರ್ಬೇಕಾದ್ರೆ ಇವರು ಎಕ್ಸ್ಪರ್ಟ್, ಇವರೇ ನಮ್ಮ ಲೀಡ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ದ ವೆಪನ್ಸ್. ಛೌಲ್ ನೋಡಿ ಯಾವ ಥರ ಯೂಸ್ ಮಾಡ್ತಾಯಿದ್ರು ವೆಪನರಿ ಅನ್ನೋದಿದೆ. ಕತ್ತಿ, ಇದು ಮಹಾರಾಜ ಅಜಿತ್ ಸಿಂಗ್ ಅವ್ರದ್ದಂತೆ, ಜೋಧ್ಪುರ್ ಫ್ರಮ್ ದ ಮಾರ್ವಾಡ್ ಸೆಕ್ಟರ್. ದಿಸ್ ಇಸ್ ಮೇಡ್ ಔಟ್ ಆಫ್ ಸ್ಟೀಲ್ ಆ್ಯಂಡ್ ಇಟ್ಸ್ ಅ ಡಬಲ್ ಎಡ್ಜ್ಡ್ ಸ್ವೋರ್ಡ್. ಡಬಲ್ ಎಡ್ಜ್ ಅಂದರೆ ಈ ಕಡೆ ಆ ಕಡೆ 2 ಜೈ. ಸೊ ಇಲ್ಲಿ ಈ ಒಂದು ಬರ್ತಿದೆ ನೋಡಿ. ಸೊ ಬೇಸಿಕ್ಲಿ ಇದು ಹೇಳೋದು ಜೈ ಮಾತಾದಿ ಸಾಹಿಬ್ ಶ್ರೀ ಮಹಾರಾಜ ಅಜಿತ್ ಸಿಂಗ್. ಅಂದರೆ ಇದು ಮೇ ಗಾಡೆಸ್ ಮಾತಾಜಿ ಬ್ಲೆಸ್ ಮಹಾರಾಜ ಅಜಿತ್ ಸಿಂಗ್ ಅಂತ ಬರೆದಿರೋದು ಇನ್ಕ್ರಿಪ್ಷನ್. ಇದು ಇನ್ನೊಂದು ಸ್ವೋರ್ಡು ತಲ್ವಾರ್ ಅಂತ. ಇದು ಸ್ಟೀಲ್ ಇಂಗ್ರೇಡ್, ವಾಟರ್ಡ್ ಸ್ಟೀಲ್ ಸೇಬರ್ಡ್ ವಿತ್ ಫಾಲ್ಸ್ ಎಡ್ಜ್. ಅಂದರೆ ಒಂದು ಕಡೆ ಶಾರ್ಪ್ ಇರುತ್ತೆ, ಒಂದು ಕಡೆ ಇದಿರುತ್ತೆ ಅಷ್ಟೇ. ಮುಂದೆ ನೋಡ್ಬೋದು ಒಂದು ಪ್ಯಾರೆಟ್ ಶೇಪ್ಡ್ ಇದೆ.
ಪ್ಯಾರೆಟ್ ಶೇಪ್ಡ್ ಹಿಲ್ಟು ಇಟ್ ಇಸ್ ಕವರ್ಡ್ ವಿತ್ ಅ ಫ್ಲೋರಲ್ ಡೆಕೋರೇಷನ್. ಅಗೇನ್ ಇದು ಸಿಂಗಲ್ ಎಡ್ಜ್ ಅಂದರೆ ಬರೀ ಒಂದು ಕಡೆ ಚೂಪಿರುತ್ತೆ. ಇಲ್ಲಿ ಬರ್ದಿರೋದು ಇವ್ರ ಭಾಷೆಯಲ್ಲಿ ಕುರಾನ್, ವಿಕ್ಟ್ರಿ ಫ್ರಮ್ ಗಾಡ್ ಈಸ್ ನಿಯರ್. ಇದು ಬಂದ್ಬಿಟ್ಟು ಪರ್ಷಿಯನ್ ವಾಟರ್ಡ್ ಬ್ಲೇಡ್. ಇದು ತೇವಾ ವರ್ಕಿಂದ ಡೆಕೋರೇಷನ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಪ್ರತಾಪ್ಗರ್ ಅನ್ನೋದು ಒಂದು ಜಾಗ ಇದೆ. ಇದು ಬಂದ್ಬಿಟ್ಟು ಅಂಕುಶ್ ಅಂತ ಹೇಳ್ತಾರೆ. ಆ್ಯನ್ ಎಲಿಫೆಂಟ್ ಗೋಡ್ ಈಸ್ ಒನ್ ಆಫ್ ದ 8 ಆಸ್ಪಿಷಿಯಸ್ ಆಬ್ಜೆಕ್ಟ್ಸ್ ನೋನ್ ಆಸ್ ಅಷ್ಟಮಂಗಳ ಬೇಸಿಕ್ಲಿ. ಇದು ಹೆಲ್ಮೆಟ್ಟು ಹಾಕೊಳ್ಳೋದು. ಆ್ಯಂಡ್ ಅಫ್ಕೋರ್ಸ್ ಇದು ಶೀಲ್ಡ್. ಇದು ನೋಡೇ ಕ್ಯಾಪ್ಟನ್ ಅಮೆರಿಕ ಎಲ್ಲ ಮಾಡಿರೋದು ಅನಿಸುತ್ತೆ. ಆಮೇಲೆ ಇದು ವೆರಿ ಟ್ರೆಚರಸ್ ಕತಾರ್ ಅಂತಾರೆ ಇದಕ್ಕೆ. ಏನಂದರೆ ದಿಸ್ ಇಸ್ ಅ ಸ್ಟ್ರೇಟ್ ಟ್ರಯಾಂಗ್ಯುಲರ್ ಕತಾರ್ ಬ್ಲೇಡ್ ವಿತ್ ರೀಇನ್ಫೋರ್ಸ್ಡ್ ಪಾಯಿಂಟ್. ನೋಡಿ, ಇದಕ್ಕೆ ಚೋಗ ಅಂತ ಹೇಳ್ತಾರೆ. ಇವ್ರ ಕಾಸ್ಟ್ಯೂಮ್ ರಾಜರು ಹಾಕ್ತಿದ್ದಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇದಕ್ಕೆ ಬಿದ್ರಿವಾರಿ ಅಂತ ಹೇಳ್ತಾರೆ. ಸೊ ಇದು ಎಲ್ಲಿಂದ ಗೊತ್ತಾ ಒರಿಜಿನೇಟ್ ಆಗಿದ್ದು? ನಮ್ಮ ಕರ್ನಾಟಕದ ಬೀದರ್. ಇದು ಮಾಡಿರೋದು ಜಿಂಕು, ಕಾಪರ್ ಮತ್ತು ಲೆಡ್ಡಿಂದ. ಆಮೇಲೆ ಕಾರ್ವಿಂಗ್ಸ್ ಮಾಡಿರೋದು. ಇದು ಹೆಚ್ಚು ಕಮ್ಮಿ 18th ಸೆಂಚುರಿ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಇಟ್ ಇಸ್ ಜಸ್ಟ್ ಎ ಸ್ಮಾಲ್ ರೆಪ್ಲಿಕಾ ಆಫ್ ರೈಲ್ವೆ ಸ್ಟೇಷನ್. ಇದು ಬಂದ್ಬಿಟ್ಟು ರೈಕಾಬಾಗ್ದು ಸ್ಕೇಲ್ ಮಾಡಲು. ರೈಲ್ವೇಸ್ ಇಂಡಿಯಲ್ಲಿ ಯಾವಾಗ ಗೊತ್ತಾ ಇಂಟ್ರೊಡ್ಯೂಸ್ ಆಗಿದ್ದು? ಕಾಮೆಂಟ್ ಮಾಡಿ ಹೇಳಿ. ಬಟ್ ಇದು ಮಾರ್ವಾರ್ ರೀಜನಲ್ಲಿ ಬಂದಿದ್ದು 1882ರಲ್ಲಿ. ಲಾಕಿಂಗ್ ಮೆಕ್ಯಾನಿಸಮು ಪ್ಯಾಡ್ಲಾಕ್ ವಿತ್ ಕೀ ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ ಬಾಗಿಲಲ್ಲಿ ಲಾಕ್ ಮಾಡಿ ಇಡೋದು. ಇಲ್ಲೊಂದಿದೆ ನೋಡಿ, ಇಮೇಜ್ ತೋರಿಸ್ತೀನಿ ನೋಡಿ, ಈ ಥರ ಲಾಕು. ಇದು ಆ್ಯಕ್ಚುಲಿ ಎಲ್ಲ ಇಟ್ಸ್ ಪಾರ್ಟ್ ಆಫ್ ದಿಸ್ ಪ್ಯಾಡ್ಲಾಕ್ ವಿತ್ ಕೀ. ಇದು ಮತ್ತು ಲಾಕ್ ಇವೆಲ್ಲ ಕಾಯಿನ್ಸ್ ಇರೋದು. ಮೊಘಲವ್ರದ್ದು, ಮಾರ್ವಾರ್ದು, ಮತ್ತು ಪ್ರಿನ್ಸ್ಲಿ ಸ್ಟೇಟ್ ಕಾಯಿನ್ಸ್, ಆಮೇಲೆ ಬ್ರಿಟಿಷರ್ದು. ದೇವಿ ಗಂಗಾ ಗೌರ್ ಅಂತ ಹೇಳ್ತಾರೆ. ಹಳೆ ಕಾಲದ್ದು ಗಣ್ಗಳು ಹೇಗಿತ್ತು? ಇದನ್ನು ತೋಡಾದರ್ ಮ್ಯಾಚ್ ಲಾಕ್ ಅಂತ ಹೇಳ್ತಾರೆ. ಇದು ವುಡ್ಡು, ಸ್ಟೀಲು ಮತ್ತು ಬಫೆಡೋ ಹೈಡಿಂದ ಮಾಡಿರೋದು. ಇದು ಗನ್ನನ್ನು ಆಪ್ರೇಟ್ ಮಾಡಬೇಕು ಅಂದರೆ ಮಿನಿಮಮ್ 2 ಬೇಕಂತೆ ಮಾಡೋಕ್ಕೆ. ಇವಾಗ ನೋಡ್ತಾ ಇರೋದು ನೀವು ಪ್ಯಾಲೆಂಕ್ವಿನ್ ಮಹಾದೂಲ್. ಸೊ ಇದು ಮಹಾರಾಜ ಅಭಯ್ ಸಿಂಗ್ ಅವರು ತಂದಿದ್ದಂತೆ ಜೋಧ್ಪುರ್ಗೆ ಆ್ಯಸ್ ಅ ವಾರ್ ಬೂಟಿ. ಅಂದರೆ ಗುಜರಾತಲ್ಲಿ ಸರ್ಬುಲಾನ್ ಖಾನ್ ಅಂತ ಒಬ್ಬರು ಇದ್ದರು, ಅವ್ರನ್ನ ಸೋಲಿಸಿ ಇದನ್ನು ತಂದಿದ್ದು. ಇದು ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ಪ್ಯಾಲೆಂಕ್ವಿನ್ಸ್ ನಾನು ತೋರಿಸಿರೋದು. ಬಿಕಾಸ್ ದಿಸ್ ಹ್ಯಾಸ್ ಅ ಲಾಡ್ ಆಫ್ ಗುಜರಾತಿ ಟ್ರೆಡಿಷನ್ ವಿಚ್ ಇಸ್ ಕಾರ್ವ್ಡ್ ಆ್ಯಂಡ್ ಆನ್ ದ ಪೇಂಟೆಡ್ ವುಡ್ ವರ್ಕ್ಸ್ ಆಲ್ಸೋ. ಇನ್ನೊಂದು, ಹೌ ಡು ಯು ರೆಕಗ್ನೈಸ್ ಅ ಮಾರ್ವಾರ್ ಅಂದರೆ ಪೇಂಟಿಂಗಲ್ಲಿ ಕಣ್ಣು ಅರ್ಧ ಮುಚ್ಚಿರ್ತಾರೆ ಮತ್ತು ಐ ಲ್ಯಾಶಸ್ ವಿಲ್ ಬಿ ವೆರಿ, ಐಲಿಡ್ಸ್ ವಿಲ್ ಬಿ ಹೆವಿ. ಇದು ದ್ವಾರಕಾ ಬಂದ್ಬಿಟ್ಟು ಶೀಶ್ ಮಹಲ್. ನೋಡ್ತಾ ಇರೋಂಥ ದೃಶ್ಯ ಫೂಲ್ ಮಹಲ್. ಅಂದರೆ ಫೂಲ್ ಅಂದರೆ ಫ್ಲವರ್ಸ್, ಪ್ಯಾಲೇಸ್ ಆಫ್ ಫ್ಲವರ್ಸ್. ಇದು 17th ಸೆಂಚುರಿಲಿ ಕಟ್ಟಿದ್ದು. ಆ್ಯಂಡ್ ಸೀಲಿಂಗ್ ಇರೋದು ಗೋಲ್ಡ್ ಫಿಲಿಗ್ರಿ ಆ್ಯಂಡ್ ಮಿರರ್. 19th ಸೆಂಚುರಿಯಲ್ಲಿ ಮಾಡಿರೋದು. This actually depicts various moods of the classical Indian ragas. ನೋಡಿ, ಇಲ್ಲಿ ಕ್ರಾಫ್ಟ್ ಬಜಾರು ಇದೆ. ಶಾಪಿಂಗ್ ಮಾಡೋರು ಮಾಡಬಹುದು, ಶೂ ತೊಗೊಳೋರು ತೊಗೋಬಹುದು. ಆಲ್ ಟ್ರೆಡಿಷನಲ್ ರಾಜಸ್ಥಾನಿ ಫ್ಲೇವರ್ಡ್. ಹಲೋ ಜ್ಯೋತಿ.
ನೋಡಿ, ನೀವು ನೋಡ್ತಾ ಇರೋಂತಹ ಆಲ್ ದೀಸ್ ಆರ್ಟಿಫ್ಯಾಕ್ಟ್ಸ್ ಆರ್ ಮೇಡ್ ಔಟ್ ಆಫ್ ಪೇಪರ್. ये आपको बारह नहीं मिला है, ये बनाना वाला है। ये हम बनाते हैं, हमारा परिवार ಇದೆಲ್ಲ ಸಿಗುತ್ತೆ ಏಜ್ ಐತೆ ರೋಡ್ ಫೋರ್ಸ್ ಅದೇ ಅವ್ನು ಹೇಳಿದ್ನಲ್ಲ ಈ ತವನ ಜಾಸ್ತಿ ಇಷ್ಟೇ ಇಲ್ಲ. कर्नाटक का गाना? अरे वाह, ವೆಲ್ಕಮ್ ಕರ್ನಾಟಕ. कर्नाटक का. ರೂಮಲ್ಲಿ ಗಯಾ अरे वाह, ಕನ್ನಡದ ಹುಟ್ಟಬೇಕು, थैंक यू. आपका नाम? ನಗಾರ್ ಸಿಂಗ್. नगार सिंह. आपका नाम? और आपका नाम? नाम नाम नाम. ವೆಲ್ಕಮ್. थैंक यू. नाम आपका? ನಗಾರ್ಚಿ. नगार सिंह. ಓಕೆ. ನೋಡಿ, ಕರ್ನಾಟಕಕ್ಕೆ ಮದುವೆ ಗೊತ್ತಾದ ತಕ್ಷಣ ಹೆಂಗೆ ಹಾಡುಗಳು ಆಯಿತು. ನೋಡೋದಲ್ಲ ಪ್ಯಾಲೇಸನ್ನ ಎಷ್ಟು ಅಂತ ಒಳಗಿಂದ ನೋಡ್ತೀರಾ? ನೋಡೋಣ. 1 2 3 La 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 la, pa ra 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 pa, zoo 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 zoo, la 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 la. ನಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಓ ಆ, ಓ, ಚೆಲ್ಲಾಟವಾಡುವ ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ಚೆಲ್ಲಾಟವಾಡುವ ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ರಸಮಯ ನಿಮಿಷದ ಆನಂದ ಮೈ ತುಂಬಿದೆ, ಮರೆಯದ ಅನುಭವ ನಮಗೆ ಕಾದಿದೆ. ನಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಸಂತೋಷದ ಈ ಸಮಯ
ಸದಾ ಸವಿಯಬೇಕು ಈ ಸಮಯ